ಬಾಹ್ಯಾಕಾಶ ಸಂಶೋಧನಾ ಕೇಂದ್ರದಲ್ಲಿ ಕಳೆದ 9 ತಿಂಗಳಿಂದ ಸಿಲುಕಿಕೊಂಡಿದ್ದ ಭಾರತೀಯ ಮೂಲದ ಸುನೀತಾ ವಿಲಿಯಮ್ಸ್ ಭೂಮಿಗೆ ಮರಳೋದು ಬಹುತೇಕ ಖಚಿತವಾಗಿದೆ, ಸನ್ನಿಹಿತವಾಗಿದೆ. 19ನೇ ತಾರೀಕು ಅಂತ ಇದ್ದಾರೆ. ಸುನೀತಾ ಕರೆತರುವ ಮಿಷನ್ ಸಕ್ಸಸ್ ಆಗಿದೆ. ಅಂದರೆ ಇಲ್ಲಿಂದ ಹೋದಂತಹ ಅದು ಯಶಸ್ವಿಯಾಗಿ ಸ್ಪೇಸ್ಗೆ ರೀಚ್ ಆಗಿದೆ, ಇಂಟರ್ನ್ಯಾಷನಲ್ ಸ್ಪೇಸ್ ಸೆಂಟರ್ಗೆ ರೀಚ್ ಆಗಿದೆ. 9 ಗಂಟೆಗೆ ಇವತ್ತು ಬೆಳಗ್ಗೆ ಭಾರತೀಯ ಕಾಲಮಾನದ ಪ್ರಕಾರ ರೀಚ್ ಆಗಿದೆ. ನಾಸಾ ಮತ್ತು ಸ್ಪೇಸ್ ಎಕ್ಸ್ ಜಂಟಿ ಕಾರ್ಯಾಚರಣೆ ಸಕ್ಸಸ್ ಆಗಿದೆ ಅಂತಕ್ಕಂಥದ್ದು ಗೊತ್ತಾಗಿದೆ. ಕಳೆದ 9 ತಿಂಗಳಿನಿಂದ ಅಂತರಿಕ್ಷದಲ್ಲೇ ಇದ್ದಾರೆ ಸುನೀತಾ ಮತ್ತು ಇಬ್ಬರು. ಈಗ ಅವರಿಬ್ಬರನ್ನು ಕರ್ಕೊಂಡು ಬರ್ತಾರೆ. ಈ ಕಡೆಯಿಂದ 4 ಜನ ಹೋಗಿದ್ದಾರೆ, ಅವ್ರು ಅಲ್ಲೇ ಉಳ್ಕೋತಾರೆ ಮುಂದಿನ 6 ತಿಂಗಳು. ಇನ್ನಿಬ್ಬರು ಆವಾಗಿಂದ ಉಳ್ಕೊಂಡಿದ್ದಾರಲ್ಲ, ಸುನೀತಾ ವಿಲಿಯಮ್ಸ್ ಮತ್ತೊಬ್ಬರು, ಅವರಿಬ್ಬರು ಕೂಡ ಹೊರಡ್ತಾರೆ. ಎಲ್ಲವೂ ಅಂದುಕೊಂಡಂತಾದರೆ 19ನೇ ತಾರೀಕು ವಾಪಸ್ಸು ಭೂಮಿಗೆ ಅವರು ಮರಳುತ್ತಾರೆ ಅಂತಕ್ಕಂಥದ್ದು ಗೊತ್ತಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡ್ಕೊಳ್ಳೋಣ. ಶಬೀರ್, ಈಗ ಸುನೀತಾ ವಿಲಿಯಮ್ಸ್ ಅವ್ರನ್ನ ಭೂಮಿಗೆ ಕರೆತರುವ ವಿಚಾರದಲ್ಲಿ ಇಲ್ಲಿ ತನಕ ಏನೆಲ್ಲ ಯಶಸ್ಸಾಗಿದೆ? ಅರವಿಂದ್ ನೋಡಿ, ಮೊನ್ನೆ ಅಷ್ಟೇ ರಾಕೆಟ್ ಅನ್ನ ಉಡಾವಣೆ ಮಾಡಲಾಗಿತ್ತು ಸ್ಪೇಸ್ ಎಕ್ಸ್ ಅವರ ನೇತೃತ್ವದಲ್ಲಿ, ಮತ್ತೆ ನಾಸಾ 2 ಜಂಟಿ ಕಾರ್ಯಾಚರಣೆಯಲ್ಲಿ ಒಂದು ರಾಕೆಟ್ ಅನ್ನು ಉಡಾವಣೆ ಮಾಡಲಾಗಿತ್ತು. ಈಗ ಆ ರಾಕೆಟ್ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರವನ್ನ ತಲುಪಿರುವಂತದ್ದು, ಮತ್ತೆ ಅಲ್ಲಿ ಯಶಸ್ವಿಯಾಗಿ ಡಾಕ್ ಕೂಡ ಆಗಿರುವಂತದ್ದು. ಈಗ ಡಾಕ್ ಆಗಿರುವಂತ ಹಿನ್ನೆಲೆಯಲ್ಲಿ ಇಲ್ಲಿಂದ 4 ಜನ ಏನ್ ಕಳಿಸ್ಕೊಡ್ಲಾಗಿತ್ತು, ಅವರು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರಕ್ಕೆ ತೆರಳುತ್ತಾರೆ. ಮತ್ತೆ ಅಲ್ಲಿರುವಂತಹ ಏನು ಗಗನಯಾತ್ರಿಗಳೇನಿದ್ರು, ಅದು ವಿಲಿಯಮ್ಸ್ ಇರ್ಬೋದು ಮತ್ತೆ ಬುಚ್ ಇರ್ಬೋದು, ಅವರಿಬ್ರು ಕೂಡ ಈಗ ವಾಪಸ್ ಬರ್ತಾರೆ ಅನ್ನುವಂಥದ್ದು ಈಗ ಗೊತ್ತಾಗ್ತಾ ಇರುವಂತದ್ದು. ಬಹುಶಃ ಇವತ್ತು ಸಂಜೆ ಅಥವಾ ನಾಳೆಗೆ ಅವ್ರು ಅಲ್ಲಿಂದ ಹೊರಡುವಂತ ಸಾಧ್ಯತೆಗಳಿದಾವೆ. ಸೊ ಹೀಗಾಗಿ ಬುಧವಾರದ ಒಳಗಡೆ ಅವರು ಬಂದು ತಲುಪುವಂತ ಸಾಧ್ಯತೆಗಳಿದಾವೆ ಅನ್ನುವಂತ ಮಾಹಿತಿಗಳು ಕೂಡ ಈಗ ಸದ್ಯಕ್ಕೆ ಗೊತ್ತಾಗ್ತಾ ಇರುವಂತದ್ದು. ಈಗ ಡಾಕಿಂಗ್ ಮತ್ತೆ ಅನ್ಡಾಕಿಂಗ್ ಸಿಸ್ಟಮ್ ಏನು ಪ್ರಕ್ರಿಯೆಗಳಿದಾವೆ ಅವು ಬಹಳಷ್ಟು ಮುಖ್ಯವಾಗಿರುವಂತದ್ದು. ಇವತ್ತೀಗ ಯಶಸ್ವಿಯಾಗಿ ಡಾಕಿಂಗ್ ಆಗಿರುವಂತದ್ದು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರಕ್ಕೆ. ಸೊ ಈಗ ರಾಕೆಟ್ ಮೂಲಕ ಏನು ಕಳಿಸ್ಕೊಡ್ಲಾಗಿತ್ತು, ಅವರು ಬಾಹ್ಯಾಕಾಶದ ಕೇಂದ್ರದ ಒಳಗಡೆ ಹೋಗ್ತಾರೆ. ಅದಾದ್ಮೇಲೆ ನೆಕ್ಸ್ಟ್ ಏನ್ ಪ್ರಕ್ರಿಯೆಗಳಿರ್ತವೆ ಆ ಎಲ್ಲ ಪ್ರಕ್ರಿಯೆಗಳನ್ನ ಮುಗಿಸಿ ಅಲ್ಲಿಂದ ಸುನೀತಾ ವಿಲಿಯಮ್ಸ್ ಮತ್ತೆ ಅವರ ಸಹಪಾಠಿ ಏನು ಕಳೆದ 9 ತಿಂಗಳಿಂದ ಸ್ಟ್ರಕ್ ಆಗಿದ್ರು, ಅವ್ರೀಗ ವಾಪಸ್ ಅಲ್ಲಿಂದ ಬಂದು ಅಲ್ಲಿಂದ ಅನ್ಡಾಕ್ ಆಗಿ ಅದನ್ನ ಸಮುದ್ರದಲ್ಲಿ ಲ್ಯಾಂಡ್ ಆಗೋ ರೀತಿಯಾದಂತ ಎಲ್ಲ ವ್ಯವಸ್ಥೆಗಳನ್ನ ಮಾಡ್ಕೊಳ್ಳಲಾಗಿದೆ. ಥ್ಯಾಂಕ್ ಯು ಶಬೀರ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.